ಈಗ ಕೀರ್ತನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಕೀರ್ತನೆಯನ್ನು ಹಾಡೋದು ಉತ್ತರ ಕರ್ನಾಟಕದ ಭಜನೆ ಶೈಲಿಯಲ್ಲಿ ಈ ಕೀರ್ತನೆಯನ್ನ ಹಾಡ್ತಾ ಇದ್ದೇನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ಕಮ್ಮಗೋಲನ ವೈರಿ ಸುತನಾದ ಸೋಡಿಲ, ಕಮ್ಮಗೋಲನ ವೈರಿ ಸುತನಾದ ಸೋಡಿಲ, ಕೆಮ್ಮಯ್ಯ ಗಣನಾಥನೇ ನಮ್ಮಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ಮೋರೆ ಕಪ್ಪಿನ ಭಾವ ಮೊರದಗಲ ಕಿವಿ, ಮೋರೆ ಕಪ್ಪಿನ ಭಾವ ಮೊರದಗಲ ಕಿವಿ, ಕೋರೆದಾಡೆಯವನಾರಮ್ಮ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಧೀರತ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲನದ, ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲನದ, ದಿಟ್ಟತ ನೀವನಾರಮ್ಮ, ಪಟ್ಟದ ರಾಣಿ ಪಾರ್ವತಿ ಕುಮಾರನು, ಪಟ್ಟದ ರಾಣಿ ಪಾರ್ವತಿ ಕುಮಾರನು, ಹೊಟ್ಟೆಯ ಗಣನಾಥನೇ ನಮ್ಮಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ, ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ, ಭಾಸಿಗ ನೀವನಾರಮ್ಮ, ಲೇಸಾಗಿ ಸುಜನರ ಸಲಹುವ ನೆಲೆ ಆದಿ, ಲೇಸಾಗಿ ಸುಜನರ ಸಲಹುವ ನೆಲೆಯಾದಿ, ಕೇಶವದಾಸ ಕಾಣೆ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ಕಮ್ಮಗೋಲನ ವೈರಿ ಸುತನಾದ ಸೋಡಿಲ, ಕಮ್ಮಗೋಲನ ವೈರಿ ಸುತನಾದ ಸೋಡಿಲ, ಕೆಮ್ಮಯ್ಯ ಗಣನಾಥನೇ ನಮ್ಮಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಮ್ಮಮ್ಮ ಶಾರದೆ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ಈ ಕೀರ್ತನೆಯನ್ನ ವಿಶ್ಲೇಷಣೆ ಮಾಡುವವರು ಶ್ರೀ ಮುಕ್ಕಣ್ಣ ಕರಿಗಾರ್ ಸರ್ ಅವರು, ಆಯುಕ್ತರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಇವರು. ಸುಶ್ರಾವ್ಯ ಕಂಠದಿಂದ ಅಂತ ಡಾಕ್ಟರ್ ಜಗನ್ನಾಥ್ ಅವರಿಗೆ ಧನ್ಯವಾದಗಳು. ನಾವು ಶಿವಪಾರ್ವತಿಯರ ಮುದ್ದಿನ ಮಗನಾದ ಗಣಪತಿಯು ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ದೇವತೆ. ಭಾರತೀಯ ಸಂಸ್ಕೃತಿಯಲ್ಲಿ ಗಣಪತಿಗೆ ವಿಶೇಷ ಮಹಿಮಾನ್ವಿತ ಸ್ಥಾನವಿದೆ. ಅಂತೆಯೇ ಹಿಂದಿನ ಕವಿಗಳು ಸಹಿತ ತಮ್ಮ ಕಾವ್ಯ ರಚನಾರಂಭದಲ್ಲಿ ಗಣಪತಿಯನ್ನು ಸ್ತುತಿಸುವ ಮೂಲಕ ತಮ್ಮ ಕಾವ್ಯದ ರಚನೆ ಪ್ರಾರಂಭಿಸಿದರು. ಅದೇ ಜಾಡಿನಲ್ಲಿ, ಅದೇ ಸಂಪ್ರದಾಯದಲ್ಲಿ ಕನಕದಾಸರು ಕೂಡ ಗಣಪತಿಯ ಸ್ತುತಿಯ ಮೂಲಕ ತಮ್ಮ ಕೀರ್ತನೆಯ ರಚನೆಯನ್ನು ಪ್ರಾರಂಭಿಸಿದ್ದಾರೆ. ಅವರ ಮೊದಲ ಕೀರ್ತನೆಯೇ ಗಣಪತಿಯ ಸ್ತುತಿ. ಈ ಗಣಪತಿಯ ಸ್ತುತಿಯು ಕೂಡ ಅತ್ಯಂತ ವಿಶಿಷ್ಟವಾಗಿದೆ, ವಿಭಿನ್ನವಾಗಿದೆ. ಕೆಲವರು ಇದಕ್ಕೆ ಅರ್ಥವನ್ನು ಹೇಳ್ತಾರೆ, ಕನಕದಾಸರು ಶೃಂಗೇರಿಗೆ ಬಂದಾಗ ಶಾರದಾಂಬೆಯಲ್ಲಿ ಕಂಡು ಈ ಸ್ತುತಿ ರಚಿಸಿರುವಂಥ, ಅದು ಕೇವಲ ಹೊರನೋಟಕ್ಕೆ ಮಾತ್ರ. ಯಾರಿಗೆ ಒಳಗನ್ನು ತೆರೆದಿಲ್ಲವೋ
ಅವರು ಕೇವಲ ಬಹಿರ್ದೃಷ್ಟಿಯಿಂದ ಮಾತ್ರ ಜಗತ್ತನ್ನು ನೋಡುತ್ತಾರೆ. ಅಂಥವರು ಬರೆದ ಪುಸ್ತಕಗಳನ್ನೇ ನಮ್ಮ ಪ್ರಾಧಿಕಾರದಂತಹ ಸಂಸ್ಥೆಗಳು ಪ್ರಕಟಿಸುವುದರಿಂದ ಕನಕದಾಸರ ನಿಜವಾದ ಅಂತರಾತ್ಮದ ತಿಳಿವು ಅಂತಲ್ಲ ಅದು ಬೆಳಕಿಗೆ ಬಂದಿಲ್ಲ. ಆ ಮೊದಲ ಪ್ರಯತ್ನವನ್ನು ನಾವಿಂದು ಕನಕದಾಸ ಸನ್ನಿಧಿಯಂತೆ ಆರಂಭಿಸ್ತೇವೆ. ಕನಕದಾಸರು ಬರೀ ಭಕ್ತರಲ್ಲ, ಅವರು ಯೋಗಿಗಳು, ಅಪರೋಕ್ಷ ಜ್ಞಾನಿಗಳು, ದಾರ್ಶನಿಕರು. ದಾರ್ಶನಿಕ ಅಂದರೆ ಹೊರಗನ್ನು ಬಲ್ಲವನು, ಒಳಗನ್ನು ತಿಳಿಯಬಲ್ಲವರೇ ದಾರ್ಶನಿಕ. ಕನಕದಾಸರು ಈ ಕೀರ್ತನೆಯನ್ನ ಶೃಂಗೇರಿಯಲ್ಲೇ ಬರೆದನ್ನು ಭಾವಿಸಬೇಕಾಗಿಲ್ಲ. ಕನಕದಾಸರಿಗೆ ವೇದ, ಉಪನಿಷತ್ತು, ಶ್ರುತಿ, ಸ್ಮೃತಿ, ಶಾಸ್ತ್ರ, ಪುರಾಣಗಳು, ತರ್ಕ ಸಿದ್ಧಾಂತಗಳ ಸಂಪೂರ್ಣ ಪರಿಚಯ ಇತ್ತು. ಇದು ಕೂಡ ಅವರು ಕನಕದಾಸರ ಈ ಕೀರ್ತನೆಯ ಸ್ಫೂರ್ತಿ ಯಾವುದು ಅಂದರೆ ವೇದದ ಗಣಪತಿ ಸೂಕ್ತ. ಅದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ. ವೇದದ ಗಣಪತಿ ಸೂಕ್ತವನ್ನು ಆಧಾರವಾಗಿಟ್ಟುಕೊಂಡು ಅವರಿಲ್ಲಿ ಬರೆದರೆ ಅದು ಅವರ ಇಡೀ ದರ್ಶನ, ವೇದದ ದರ್ಶನವೇ ಅವರ ವೇದದ ಗಣಪತಿ ಸೂಕ್ತ ದರ್ಶನ. ಈ ಕನಕದಾಸರ ಈ ಸ್ತುತಿಯ ನಿಜವಾದ ತಿರುಳು. ವೇದ ಹೇಳ್ತದೆ ಗಣಪತಿಯನ್ನು ಕುರಿತು. ವೇದದಲ್ಲಿ ಗಣನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವಿನಾ ಮುಪಸ್ಥಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಸ್ಪತಿ ಆನ ಶೃಣನ್ ಊತ ಶೀತ ಸಾಧನಂ ಅಂತ. ಇದು ಗಣಪತಿಯ ಸೂಕ್ತ ವೇದದಲ್ಲಿ. ಅಂದರೆ ಗಣಪತಿಯನ್ನು ಇದನ್ನೇ ಅವರು ಇದರಲ್ಲಿ ಇದೇ ಅರ್ಥವನ್ನ, ಈ ಗಣಪತಿ ಸೂಕ್ತವನ್ನೇ ಅವರು ಈ ತಮ್ಮ ಕೀರ್ತನೆ ಹೇಳಿದ್ದಾರೆ. ಅದನ್ನ ಅರ್ಥ ಮಾಡಿಕೊಳ್ಳೋದು ಮತಿಜಡರುಗಳು ಶೃಂಗೇರಿ ಬಂದಿದ್ರು, ಅಲ್ಲಿ ಶಾರದೆನ ಕಂಡ್ರು, ಅಲ್ಲಿ ಗಣಪತಿ ಇದ್ದ ಅಂತ. ಇದು ಆ ಅರ್ಥದಲ್ಲ. ಫಸ್ಟ್ ಅವ್ರು ಹೇಳ್ತಾ ನೋಡಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೇನು ಯಾರಮ್ಮ. ನಮ್ಮಮ್ಮ ಶಾರದೆ ಅಂತ ಯಾಕಂತಾರಂದ್ರೆ ಕವಿಗಳಿಗೆ ಎಲ್ಲರೂ ಸರಸ್ವತಿಯ ತಾಯಿ. ಎಲ್ಲ ಕವಿಗಳಿಗೆ ಎಲ್ಲ ಮತ್ತೆ ಎಲ್ಲ ಕಲಾವಿದರಿಗೆ ಸರಸ್ವತಿಯ ತಾಯಿ ಆದ್ದರಿಂದ ನಮ್ಮಮ್ಮ ಶಾರದೆ ಅಂದರೆ ಕವಿಗಳ ತಾಯಿ ಶಾರದೆ ನೀನಮ್ಮ. ಉಮಾ ಮಹೇಶ್ವರಿ, ಆ ಶಾರದೆಯೇ ಉಮಾ ಮಹೇಶ್ವರಿ. ಆಕೆ ಪಾರ್ವತಿ ಅಂದರೆ ದೇವಿಗೆ ಅವರಿಗೆ ಭಾಗವತ ದೃಷ್ಟಿ ಇತ್ತು ಕನಕದಾಸರಿಗೆ. ಆ ದೇವಿಯನ್ನ ಅಲ್ಲಿ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ರೂಪದಲ್ಲಿ ನೋಡ್ತಾರೆ ಭಾಗವತದಲ್ಲಿ. ಅದೇ ದುರ್ಗಾ ಸಪ್ತಶತಿ ಅದೇ ಇದೆ. ಆ ದೃಷ್ಟಿಯಿಂದ ಅವ್ರು ನೋಡಿದ್ದಾರೆ. ನಮ್ಮ ಇಲ್ಲಿ ಕೇವಲ ಶಾರದೆ ಮಾತ್ರ ಇಲ್ಲ, ಆ ಶಾರದೆಯು ಆಕೆ ಪರಬ್ರಹ್ಮ ಸ್ವರೂಪಗಳು, ಪರಬ್ರಹ್ಮೇ ಸ್ವರೂಪಗಳಾದ್ರಿಂದ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ. ನೀನೇ ಶಾರದೆಯೇ, ನೀನೇ ಉಮೆಯು, ನೀನೇ ಮಹೇಶ್ವರಿಯ ಮಹೇಶ್ವರ ಹೆಂಡತಿ. ಜಗತ್ತಿನ ನಿಯಾಮಕ ಶಕ್ತಿ, ಜಗತ್ತಿನ ನಿಯಾಮಕ ಶಕ್ತಿ ಮಹೇಶ್ವರಿ ಅಂತ. ನಿಮ್ಮೊಳಗೇನು ಯಾರಮ್ಮ ಇದು ಅರ್ಥ ಮಾಡ್ಬೇಕು. ನಿಮ್ಮೊಳಗೇನು ಯಾರಮ್ಮ ಅಲ್ಲಿ ಹೇಳ್ತಾರೆ. ಆ ಶೃಂಗೇರಿ ಶಾರದೆ ಗುಡಿಯಲ್ಲಿ ಗಣಪತಿ ಮೂರ್ತಿ ಇದೆ, ಅದನ್ನ ಹೇಳಿದೆ. ಅದು ನಿಮ್ಮ ಬಳಿ ಕುಂತವನಲ್ಲ, ನಿಮ್ಮೊಳಗೇನು ಯಾರಮ್ಮ ಅಂತ. ಗಣನಾಂ ತ್ವಾ ಗಣಪತಿಂ ಹವಾಮಹೇ ಅಂದ್ರೆ ಎಲ್ಲರ ಗಣಪತಿಯ ನೋಡಿ ಧಿಯೋ ಏನೋ ಪ್ರಚೋದಯಾತ್ ಗಾಯತ್ರಿ ಮಂತ್ರ ಅರ್ಥಿಲ್ಲ ಅಂದ್ರೆ ಎಲ್ಲರ ಬುದ್ಧಿ ಭಾವಗಳನ್ನ ಪ್ರಚೋದಿಸುವನೇ ಗಣಪತಿ. ಆ ಗಣಪತಿಯು ಆದಿ ಪೂಜಿತ, ಪ್ರಥಮ ಪೂಜಿತ, ದೇವತೆಗಳೆಂದರೂ ಪೂಜೆ ಆದ್ರಿಂದ ಆ ಶಾರದೆಯ ಒಡದಲ್ಲಿ, ಶಾರದೆಯ ಅಂತರಾತ್ಮದಲ್ಲಿ ಆ ಗಣಪತಿಯೇ ಕುಳಿತು ಪ್ರಚೋದಿಸುತ್ತಿದ್ದಾನೆ. ಗಣಪತಿಯ ವಿದ್ಯೆಗೆ ಪ್ರಚೋದನೆ ಕೊಡುತ್ತಂತಕ್ಕಂಥ ಮೂಲಾರ್ಥದಲ್ಲಿ ಅವರು ಗಣಪತಿಯ ಮಹಿಮೆಯನ್ನ ಕೊಂಡಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಗಣಪತಿಯನ್ನು ನಾವು ಬುದ್ಧಿ ಭಾವಗಳ ದೇವ ಅವನು. ಈ ವಿದ್ಯೆಗೆ ಶಾರದೆ ಸರಸ್ವತಿ ಹೇಗೋ ಗಣಪತಿಗಳು ಬುದ್ಧಿ ಭಾವಗಳ ಪ್ರಚೋದನಾ ದೇವರು. ಆದ್ದರಿಂದ ಎಲ್ಲ ದೇವತೆಗಳ ಹೃದಯದಲ್ಲೂ ಕೂಡ ಆ ಗಣಪತಿಯ ಕುಳಿತುಕೊಂಡು ಪ್ರಚೋದನೆ ಮಾಡ್ತಾನೆ. ಅವರ ಕಾರ್ಯಕ್ಕೆ, ಅವರ ಕಾರ್ಯಪಟುತ್ವಕ್ಕೆ ಶಕ್ತಿ ಸಾಮರ್ಥ್ಯ ಕೊಡ್ತಾನೆ. ಆದ್ದರಿಂದ ಅದೇ ನಿಮ್ಮೊಳಗೇನೆ ಯಾರಮ್ಮ, ಅಮ್ಮ ತಾಯಿ ಶಾರದೆ, ನೀನು ನಮಗೆಲ್ಲ ವಿದ್ಯೆ ಕೊಡ್ತೀಯಾ, ಆದರೆ ನಿನ್ನೊಳಗಿರ್ತಕ್ಕಂಥ ವ್ಯಕ್ತಿ ಯಾರು, ನಿನ್ನ ಶಕ್ತಿ ಯಾವುದು, ಅದೇ ಗಣಪತಿ. ಅಂದ್ರೆ ಗಣಪತಿಯ ಮಹಿಮಾತಿಶಯವನ್ನ ಇಲ್ಲಿ ಕನಕದಾಸರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನ ಹೆಮ್ಮಯ್ಯ. ಕಮ್ಮಗೋಲ ಅಂದ್ರೆ ಕಮ್ಮಗೋಲ ಮನ್ಮಥ, ಅವನು ವೈರಿ ಶಿವ. ಮನ್ಮಥನ ತನ್ನ 3 ಕಣ್ಣು ಸುಡೋದ್ರಿಂದ ಕಮ್ಮಗೋಲನ ವೈರಿಯತನ, ಅವನ ಸುತ. ಕಮ್ಮಗೋಲನ ವೈರಿಸುತನಾದ, ಕಮ್ಮಗೋಲನ ವೈರಿ ಶಿವನ ಮಗ ಯಾರು ಗಣಪತಿ. ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಹೆಮ್ಮ ಹಿರಿದಾದ ಮೈ, ದೊಡ್ಡ ಗಾತ್ರ, ಗಣಪತಿ ಗಾತ್ರ ಹೆಮ್ಮಯ್ಯ ಅಂದ್ರೆ ಹಿರಿದಾದ ಮೈಯ ಉಳ್ಳವನು. ಸೊಂಡಿಲು ಮತ್ತು ಹಿರಿದಾದ ಮೈ ಉಳ್ಳಂತ ಗಣಪತಿ, ಗಣನಾಥ ಹೆಮ್ಮಯ್ಯ ಅಂತ. ಆ ಗಣಪತಿಯೇ ನಮ್ಮ ನೀನೊಟ್ಟಿಗಿರೋ ಅಂತ ಕೇಳ್ತಾನೆ. ಅಂದ್ರೆ ಮೊದಲು ಇದು ಈ ಕೀರ್ತನೆ ಸಂಭಾಷಣೆ ರೂಪದಲ್ಲಿ ಗಣಪತಿ ಶಾರದೆ ಕೇಳೋ ರೀತಿಲಿ, ಶಾರದೆ ಉತ್ತರ ಕೊಡೋ ರೀತಿಲಿ ಪರಸ್ಪರ ಗಣಪತಿ ಮತ್ತು ಕನಕದಾಸರು ಮತ್ತು ಶಾರದೆ ಸಂಭಾಷಣೆ ಮಾಡಿದ ರೂಪದಲ್ಲಿರೋದ್ರಿಂದ ಇದಕ್ಕೊಂದು ವಿಶಿಷ್ಟತೆ. ಈ ಸಂಭಾಷಣೆ ಯಾಕೆ ಮಾಡ್ತಾರೆ ಈ ತರ, ಇದು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಇದೊಂದು ರೂಪ, ಒಂದು ಇದೇ ತರದ ಸಾಹಿತ್ಯ ಬರಿತಾ ಇದ್ರು ಸಂಭಾಷಣೆ ರೂಪದಲ್ಲಿ. ಹಾಗೆ ಕನಕದಾಸ ಕೂಡ ತಾವು ಶಾರದೆಯ ಪ್ರಶ್ನೆ ಮಾಡಿದಂತೆ, ಆಕೆ ವಾಗ್ದೇವಿ, ವಿದ್ಯಾದೇವಿ, ಎಲ್ಲ ಕವಿಗಳಿಗೆ ಆಶ್ರಯದಾತರಾದ್ರಿಂದ ಆಕೆಯನ್ನ ಪ್ರಶ್ನೆ ಮಾಡಕ್ಕಲ್ಲ, ಆಕೆನೇ ಉತ್ತರ ಕೊಟ್ಟಂತೆ ತಾವು ಬರೀತಾರೆ. ಇವರು ಪ್ರಶ್ನೆ ಕೇಳಿದಂತೆ ಆಕೆ ಉತ್ತರ ಕೊಟ್ಟಂತೆ. ಮೋರೆ ಕಪ್ಪಿನ ಭಾವ ಮೋರೆ ಕಪ್ಪಿನ ಮುಖ, ಕಪ್ಪಿನ ಮುಖ, ಆನೆ ಮುಖ ಇರ್ತಾರೆ, ಕಪ್ಪಿರ್ತಾರ. ಮೋರೆ ಕಪ್ಪಿನ ಭಾವ ಮೊರದಗಲ ಕಿವಿ, ಮೊರ ಇರ್ತಲ್ಲ, ಮೊರದಷ್ಟು ಅಗಲವಾದ ಕಿವಿಗಳು. ಯಾಕೆ ಗಣಪತಿ ಕಿವಿ ಯಾಕಷ್ಟು ಮೊರದಗಲ ಇರ್ತಾವ ಅಂದ್ರೆ ನಮ್ಮ ಸಾಮಾನ್ಯ ಅರ್ಥದಲ್ಲಿ ನಮಗೆ ಟೀಕೆ ಟಿಪ್ಪಣಕ್ಕೆ ಬಹಳ ಈಜಿ ಅದು.
ಆದ್ರೆ ಮೊರದಾಗಲ್ಲ. ಯಾಕಂದ್ರೆ ಮೊರ ಅಂದ್ರೆ ಅಷ್ಟು ಆನೆ ಅಷ್ಟು ದೊಡ್ಡದಿರ್ತವೆ. ಯಾಕಂದ್ರೆ ಆನೆ ಇಲ್ಲೆಲ್ಲ 1 ಕಿಲೋಮೀಟರ್ ದೂರದಲ್ಲಿ ಆಗ್ತಂತ ಪ್ರತಿ ಕಂಪನವನ್ನು ಕೂಡ ಕೇಳಿಸ್ತಂತ, ಪ್ರತಿ ಸಪ್ಪಳವನ್ನು ಕೂಡ ಕೇಳಿಸ್ತದ. ಗಣಪತಿ ಕೂಡ ಮಂತ್ರಗಳಿಗೆ ಒಡೆಯ, ಮಂತ್ರೇಶ್ವರನು ಎಲ್ಲ ಮಂತ್ರಕ್ಕೆ ಅಧಿಪತಿ ಆದ್ರಿಂದ ಎಲ್ಲಿ ತನ್ನ ಭಕ್ತರು ತನ್ನ ಎಲ್ಲಿ ಸ್ತುತಿಸ್ತಾರೋ, ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರ ಪ್ರಾರ್ಥನೆ ಕೇಳಿದವ. ಹಾಗಾಗಿ ಮೊರದಾಗಲ್ಲ. ಮೊರ ಅಂದ್ರೆ ದೊಡ್ಡದು ಅಂತಲ್ಲ, ಅಂದ್ರೆ ದೊಡ್ಡ ಕಿವಿಯುಳ್ಳವನು. ಅಂದ್ರೆ ನಮ್ಮ ಸಣ್ಣ ಕಿವಿ ಎಷ್ಟು, ಈ ಸಣ್ಣ ಕಿವಿ ಎಷ್ಟು ಚಾಡಿ ಇರ್ತದೆ ಜನ, ಈ ಚಾಡಿ ಮಾತುಗಳು ಏನಾದ್ರು ಗಲಾಟೆ ಇರ್ತಾರ. ಆದ್ರೆ ಒಂದು ಚಾಡಿ ಕಿವಿ, ದೊಡ್ಡ ಕಿವಿ ಅಂದ್ರೆ ವಿಶಾಲವಾದ ಕಿವಿ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಕಂಪನಿಗಳನ್ನ ಶಕ್ತಿ ಪ್ರಸಾರ ಆಗುತ್ತಲ್ಲ, ಕಿವಿಗಳ ಕೇಳುವಂತ ಮೊರದಾಗಲ್ಲ. ಕೋರೆ ದಾಡಿ ಇರ್ತಲ್ಲ ದಂತ ಪಂಕ್ತಿ ಅದನ್ನ ಕೋರೆ ದಾಡಿಯವನು ಯಾರು ಅಂತ ಕೇಳ್ಕಂದ್ರೆ ನಿನ್ನ ಹೊಟ್ಟೆ ಇವನಿದಾನ ಅಂತ. 3 ಕಣ್ಣನ ಸುತ, ಮೂರು ಕಣ್ಣು ಮುಕ್ಕಣ್ಣ, 3 ಕಣ್ಣುಳ್ಳವನು ಅವನೇ ಮುಕ್ಕಣ್ಣ ಶಿವಂತ. 3 ಕಣ್ಣನ ಸುತ, 3 ಕಣ್ಣುಳ್ಳವನ ಅಂದ್ರೆ ಶಿವನ ಸುತ, ಅವನ ಶಿವನ ಮಗ. ಮುರಿದಿಟ್ಟ ಚಂದ್ರನ ಶಾಪ ಕೊಡ್ತಾನೆ ಗಣಪತಿ. ಗಣಪತಿ ತನ್ನ ಸಣ್ಣ ಇಲಿ ವಾಹನ ಮೇಲೆ ಬಂದ ಚಂದ್ರ ಆಕಾಶವನ್ನು ನಗ್ತಾನೆ. ಚಂದ್ರ ಇದೆಂತ ಈ ಗಣಪತಿ ಎಷ್ಟು ವಿಡಂಬನೆ ಇದು, ಅದು ಸಣ್ಣ ವಾಹನ ದೊಡ್ಡ ಹೊಟ್ಟೆ ಅಂತ ನಗ್ತಂತ. ಆಗ ಗಣಪತಿ ಸಿಟಿಯಿಂದ ಚಂದ್ರನಿಗೆ ಶಾಪ ಕೊಡ್ತಾನೆ, ನೀನು ಕ್ಷಯರೋಗಿಯಾಗು, ಕುಷ್ಠರೋಗಿಯಾಗು ಅಂತ. ಮತ್ತೆ ಅವ ಕ್ಷಮೆ ಕೇಳಿದಾಗ ಮತ್ತೆ ಅವನು ಉದ್ಧರಿಸ್ತಂತ. ಅಂದ್ರೆ ಗಣಪತಿ ಇಲ್ಲಿ ಯಾಕೆ ಮುರಿದಿಟ್ಟ ಚಂದ್ರ ಅಂತ ಹೇಳಿದ್ರೆ, ಗಣಪತಿ ಶಾಪಾನುಗ್ರಹ ಸಮರ್ಥ, ನಿಗ್ರಹಾನುಗ್ರಹ ಸಮರ್ಥ ಅಂತ. ಅವನು ಭಕ್ತರನ್ನ ಅನುಗ್ರಹ ಮಾಡ್ತಾನ, ಹಾಗೆ ದುಷ್ಟನ ನಿಗ್ರಹ ಕೂಡ ಮಾಡ್ತಾನಂತ. ಆ ಕಾರಣದಿಂದ ಮುರಿದಿಟ್ಟ ಚಂದ್ರ ಅಂದ್ರೆ ಚಂದ್ರನ ಅಹಮ್ಮನ್ನ, ಚಂದ್ರನ ಸೊಕ್ಕನ್ನ ಮುರಿದ. ಚಂದ್ರನ ಏನಿತ್ತು, ನಾನೊಬ್ಬನೇ ಅತ್ಯಂತ ಸುಂದರ ಅಂತ ಸೊಕ್ಕವನಿಗೆ. ಚಂದ್ರನಷ್ಟು ಯಾರು ಸುಂದರ ಇರಂಗಿಲ್ಲ, ಅದಕ್ಕೆ ಚಂದ್ರ ಬಹಳ ಸುಂದರ ಇದ್ದ. ಅದಕ್ಕೆ ನನ್ನಂತ ಸುಂದರ ಈ ಆಕಾಶ ಇದ್ದೀನಿ, ಈ ಗಣಪತಿ ಒಂದು ಸಣ್ಣ ಇಲಿ, ಅವ್ನು ದೊಡ್ಡ ಹೊಟ್ಟೆ ಲಂಬೋದರ, ಇಂಥ ಇಲಿ ಹೇಗೆ ಸಂಚಾರ ಮಾಡ್ತಂತ ಟೀಕೆ ಮಾಡಿದಾಗ ಅದನ್ನು ಶಾಪ ಕೊಡ್ತಲ್ಲ. ಅದು ಮುರಿದಿಟ್ಟ ಚಂದ್ರನ ಧೀರತ ಗಣಾತಮ್ಮಯ್ಯ. ಧೀರ ಅಂದ್ರೆ ವೀರ ಗಣಪತಿ ವೀರ ಅಂತ ಕರೀತಾರೆ. ಅವನು ತನ್ನ ಎಲ್ಲ ವಿಘ್ನಗಳನ್ನ, ವಿಪತ್ತುಗಳನ್ನ ನಿವಾರಿಸಬಲ್ಲ ಅವನು ಧೀರ. ಎಲ್ಲ ಗಣಪತಿ ವಿಘ್ನ ನಿವಾರಕನ ಹೇಗೋವಾಗಿ ವಿಘ್ನಕಾರಕನ ಹೌದು. ಅವನು ವಿಘ್ನ ಉಂಟು ಮಾಡ್ತಾನೆ. ಯಾರು ಭಜಿಸ್ತಾರೋ ಪೂಜಿಸ್ತಾರೋ ಅವ್ರಿಗೆ ನಿರ್ವಿಘ್ನ ಎಲ್ಲ ನಿರ್ವಿಘ್ನ ಉಂಟು ಮಾಡಿದರೆ, ಯಾರು ತನ್ನ ಭಜಿಸುವುದಿಲ್ಲವೋ ಪೂಜಿಸುವುದಿಲ್ಲವೋ ಅಂತವ್ರಿಗೆ ವಿಘ್ನ ಮಾಡ್ತಾನೆ. ವಿಘ್ನಕಾರಕನೂ ಹೌದು, ವಿಘ್ನ ನಿವಾರಕನೂ ಹೌದು. ಹುಟ್ಟದಟ್ಟಿಯ ಮತ್ತೆ ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವನಾರಮ್ಮ. ದಟ್ಟಿ ಹೊಡ್ತಲ್ಲ ಹಿಂದಿನ ಕಾಲದ ಜನ ಪಂಚ ದಟ್ಟಿ ಹೊಡ್ತು, ದಟ್ಟಿ ಮತ್ತು ಚಲನ ಚಡ್ಡಿ ಹುಟ್ಟಂತ ಅಂದ್ರೆ ಗಣಪತಿ ರೂಪರೇಷ ಅಂತ ಬಾಲ ಗಣಪತಿ ಇಲ್ಲಿ ಕಾಣ್ತ ಬಾಲ ಗಣಪತಿ. ಹುಟ್ಟ ದಟ್ಟಿಯು ಮತ್ತೆ ಬಿಗಿದುಟ್ಟ ಚಲ್ಲಣದ, ದಟ್ಟಿ ಹುಟ್ಟಿದಾನೆ ಮತ್ತೆ ಚಡ್ಡಿ ಹಾಕಿದಾನೆ. ದಿಟ್ಟ ತಾನಿವ, ಈ ದಿಟ್ಟ ಯಾರಮ್ಮ ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕೆ ಮತ್ತೆ ಶಾರವತ ಕೊಡ್ತಾ, ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಹೊಟ್ಟೆ ಗಣಾಥ ಅಮ್ಮಯ್ಯ. ಪಟ್ಟದ ರಾಣಿ ಪಾರ್ವತಿ ಇಲ್ಲಿ ಕೂಡ ಪಾರ್ವತಿ ಮತ್ತೊಂದು ವಿಶೇಷ ಉಂಟು. ಪಟ್ಟದ ರಾಣಿ, ಪಟ್ಟದ ಯಾರು ರಾಜನಿಗೆ ಪಟ್ಟದ ರಾಣಿ ಇರ್ತಾರೆ. ಹಾಗೆ ಶಿವನು ಪರಮೇಶ್ವರನಾಗಿ ಜಗತ್ತಿನ ನಿಯಾಮಕ, ಅವನು ವಿಶ್ವೇಶ್ವರ ಶಿವ, ಜಗತ್ತನ್ನು ನಿಯಮಿಸಿದ್ರು ಅವನೇ ರಾಜ. ಅವನ ಹೆಂಡತಿ ಪಟ್ಟದ ರಾಣಿ ಪಾರ್ವತಿ. ಅಂದ್ರೆ ಈ ಜಗತ್ತು ಶಿವಪಾರ್ವತಿಯರ ಸಂಕಲ್ಪದಂತೆ ಶಿವಪಾರ್ವತಿ ಒಡೆತನ ನಡೀತಕ್ಕಂಥದ್ದನ್ನ ಪಟ್ಟದ ರಾಣಿ. ಶಿವನು ಪಟ್ಟದ ಅರಸನಾದರೆ ಅವನ ಪಟ್ಟದ ರಾಣಿ ಪಾರ್ವತಿ ಅಂತ. ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಹೊಟ್ಟೆ ಗಣಾಥಮ್ಮಯ್ಯ. ಹೊಟ್ಟೆ ಅಂದ್ರೆ ಗಣಪತಿ ದೊಡ್ಡ ಹೊಟ್ಟೆ ಇದೆ ಅಂತ. ದೊಡ್ಡ ಹೊಟ್ಟೆ ಕೂಡ ನಮಗೆ ಅದು ಹೊರ ನೋಟಕ್ಕೆ ದೊಡ್ಡ ಲಂಬೋದ ಅಂತ ಕಾಣಿಸ್ತದೆ. ಆದ್ರೆ ಆ ಹೊಟ್ಟೆ ಇಡೀ ಬ್ರಹ್ಮಾಂಡ ಸಂಕೇತ. ಗಣಪತಿಯ ಹೊಟ್ಟೆ ಇದೆಯಲ್ಲ ಅದು ಬ್ರಹ್ಮಾಂಡ ಸಂಕೇತ. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಧರಿಸಿದ್ದಾನೆ ಗಣಪತಿ ಅನ್ನೋಕ್ಕೆ ಆ ಹೊಟ್ಟೆ ದೊಡ್ಡ ಹೊಟ್ಟೆ, ಬೃಹಾಕಾರ ಹೊಟ್ಟೆ ಕಾಣಿಸ್ತದೆ. ರಾಶಿ ವಿದ್ಯೆಯ ಬಲ್ಲ ರಮಣ್ಯ ಹಂಬಲವಲ್ಲ. ರಾಶಿ ವಿದ್ಯೆ ಅಂದ್ರೆ ಎಲ್ಲ ವಿದ್ಯೆಗಳನ್ನು ಬಲ್ಲ. ಈ ಜಗತ್ತಿನ ಎಲ್ಲ ಶಾಸ್ತ್ರ ಸೂತ್ರ ಏನೋ ಎಲ್ಲ ಸಿದ್ಧಾಂತಗಳನ್ನ ಎಲ್ಲ ರಾಶಿ ಕಣ ರಾಶಿ ಇರ್ತಾರ, ಒಟ್ಟು ರೈತರ ಕಣ ಮಾಡ್ತಾರ. ಹಾಗೆ ಎಲ್ಲ ವಿದ್ಯೆಗಳ ರಾಶಿ ಬಲ್ಲ ಅಂದ್ರೆ ಎಲ್ಲವೂ ಸರ್ವಜ್ಞ, ಎಲ್ಲವನ್ನು ಬಲ್ಲವನು, ಎಲ್ಲ ಅವನಿಗೆ ವಿದ್ಯೆಗಳ ಅಧಿಪತಿ, ಬುದ್ಧಿ ಪ್ರಚೋದಕ. ರಮಣಿ ಹಂಬಲನಲ್ಲ ಅಂದ್ರೆ ರಮಣಿ ಅಂದ್ರೆ ಕಾಮಿನಿಯರ ಹಂಬಲವನ್ನು ಅವನು ಅವನು ಬ್ರಹ್ಮಚಾರಿ ಅಂತ. ಅವನಿಗೆ ಸ್ತ್ರೀಯರ ಸಂಘದ ಆಶೆ ಇಲ್ಲ. ಕಾಮಿನಿಯರ ಸಂಘ ಸುಖಕ್ಕೆ ಎಳಸಲಾರದ ಬ್ರಹ್ಮಚಾರಿ. ಭಾಷಿಗ ನೀವನಾರಮ್ಮ. ಭಾಷಿಗ ಅಂದ್ರೆ ಬಹುಭಾಷೆಗಳನ್ನು ಬಲ್ಲವನು. ಜಗತ್ತಿನ ಎಷ್ಟು ಭಾಷೆಗಳಿಗೂ ಆ ಎಲ್ಲ ಭಾಷೆಗಳನ್ನ ಬಲ್ಲವನು. ಯಾಕಂದ್ರೆ ಭಕ್ತ ಮತ್ತು ಭಗವಂತ ಇದು ಅವರಿಬ್ಬರ ನಡುವೆ ಭಾಷೆಯ ಬಂಧನ ಇರಂಗಿಲ್ಲ. ಯಾಕಂದ್ರೆ ಭಕ್ತ ಯಾವ ಭಾಷೆ ಕರಿತಾನೋ ಭಗವಂತ ಆ ಭಾಷೆ ಹೋಗ್ಬಿಡ್ತಾನ. ಅದೇ ಭಗವಂತನ ವಿಶೇಷತೆ. ಕನ್ನಡದಲ್ಲಿ ನೀವು ಪ್ರಾರ್ಥನೆ ಮಾಡಿ, ಇಂಗ್ಲೀಷ್ ಮಾಡಿ, ಸಂಸ್ಕೃತ ಮಾಡಿ, ಎಲ್ಲ ಭಾಷೆ ಕೂಡ ಆ ಭಗವಂತ ಹೋಗ್ಬಿಡ್ತಾನ. ಅದಕ್ಕೆ ಭಾಷೆ ಅಂದ್ರೆ ಬಹುಭಾಷೆ ಅಂದ್ರೆ ಭಕ್ತರ ಅಂತರಂಗವನ್ನು ಬಲ್ಲವನಾದ್ದರಿಂದ ಜಗತ್ತಿನ ಎಲ್ಲ ಭಾಷೆಗಳನ್ನ ಎಲ್ಲ ಸಾಹಿತ್ಯವನ್ನು ಬಲ್ಲವನು ಬಹುಭಾಷಿಗ ಅಂತ.
ಲೇಸಾಗಿ ಸುಜನರ ಸಲಹುವ ನೆಲೆಯಾದಿಕೇಶವನ ದಾಸ ಕಾಣೆ ಅಮ್ಮಯ್ಯ. ಇಲ್ಲಿ ಕೂಡ ಕನಕದಾಸರು ಎಲ್ಲ ಸಮನ್ವಯ ಹೇಳ್ತಾ ಬಂದು ಕೊನೆಗೆ ತಮ್ಮ ತತ್ವ ಬಿಡಂಗಿಲ್ಲ ಅಂದ್ರೆ ನನ್ನ ಒಡೆಯ ಆದಿಕೇಶವ ದಾಸ ಈ ಗಣಪತಿ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ಎಲ್ಲ ಸಮನ್ವಯವನ್ನು ಸಾಧಿಸ್ತಾ ಬಂದಾಗ ಕೂಡ ತಮ್ಮ ಒಡೆಯನ ಹಿರಿಮೆಯನ್ನು ಅವ್ರು ಎಂದು ಬಿಟ್ಕೊಡಲ್ಲ. ಹಾಗಾಗಿ ಈ ಗಣಪತಿಯು ಕೂಡ ನಮ್ಮ ಗಣಪತಿಯು ಕೂಡ ನಮ್ಮ ಆದಿಕೇಶವನ ಸೇವೆ ಮಾಡುತ್ತಾ ಅವನ ಲೋಕ ಕೈಂಕರ್ಯ ಮಾಡ್ತಾ ಅಂತ ಹೇಳ್ತಕ್ಕಂಥ ಮಾತು ಇಲ್ಲಿದೆ. ಈ ಗಣಪತಿ ನೋಡಿದಾಗ ಈ ಕೀರ್ತನೆಯಲ್ಲಿ ಕನಕದಾಸರು ಗಣಪತಿಯ ದರ್ಶನವನ್ನ ವೇದ, ಶಾಸ್ತ್ರ, ಉಪನಿಷತ್ತು ಮತ್ತು ಪುರಾಣ ಈ 4 ಆಯಾಮಗಳಲ್ಲಿ ತೆರೆದಿಟ್ಟಿದ್ದಾರೆ. ನಾನು ಮುಂಚೆ ಹೇಳಿದಲ್ಲ, ಅದು ವೇದದ ಗಣಪತಿ ಸೂಕ್ತ. ಆ ಗಣಪತಿ ಸೂಕ್ತವನ್ನೇ ಅವರು ಅಲ್ಲಿ ಶಾರದೆಯ ಮಡಿಯಲ್ಲಿ ಕಾಣ್ತಾರೆ. ಅಂದ್ರೆ ಶಾರದೆ, ನೀನು ವಿದ್ಯೆಗೆ ಅಧಿದೇವತೆ ಆದರೂ ಕೂಡ ನಿನ್ನ ಬುದ್ಧಿ ಭಾವವನ್ನು ಪ್ರಚೋದಿಸುವ ಒಬ್ಬ ಬೇರಿದ್ದಾನೆ, ಅವನೇ ಗಣಪತಿ. ಅಂದ್ರೆ ಅವನು ಬುದ್ಧಿ ಭಾವಗಳ ಪ್ರಚೋದಕ. ಹಾಗಾಗಿ ನೀನು ನನಗೆ ವಿದ್ಯೆ ಕೊಟ್ಟರು ಕೂಡ ನಿನ್ನ ಬುದ್ಧಿ ಭಾವಗಳನ್ನ ಮತ್ತೊಬ್ಬನು ಪ್ರಚೋದಿಸ್ತಾನೆ, ಪ್ರೇರೇಪಿಸ್ತಾನೆ ಅಂತಕ್ಕಂಥ ಆ ಗಣಪತಿ ಅನುಗ್ರಹ ನನಗಾಗಲಿರ್ತಕ್ಕಂಥ ಆಶಯ ಇಲ್ಲಿದೆ. ಧನ್ಯವಾದಗಳು ಸರ್. ಬಹಳ ವಿಶೇಷತೆ ಕೀರ್ತನೆ ಸರ್ ಬಿಚ್ಚಿದ್ರು. ಯಾಕಂತ ಕೇಳಿದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ, ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಇದ್ದಿರ್ತಕ್ಕಂಥ ಸಾಹಿತ್ಯ ನಮ್ಮಲ್ಲಿ ಬಹಳ ಕಡಿಮೆ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ವಿದ್ವಾಂಸರು ಬಹಳ ಚೆನ್ನಾಗಿ ಕಡಿಮೆ. ಇವತ್ತು ಸರ್ ಅಂತಹ ಕೀರ್ತನೆಯನ್ನು ಆಯ್ಕೆ ಮಾಡಿಕೊಂಡು ಅಂತ ಕೀರ್ತನೆಯ ವಿಶ್ಲೇಷಣೆಯನ್ನ ತಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನ